ಶ್ರೀರಸ್ತು ಶುಭಮಸ್ತು. ದೀಪಿಕಾ ಮಸಾಲಾ ಪೂರ್ಣಿಮಾಗೆ ನುಂಗಲಾರದ ಬಿಸಿ ತುತ್ತು, ಏನಿದು ಆರೋಪ? ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಕಾಣುತ್ತಿದೆ. ಸದ್ಯ ಈಗ ಧಾರಾವಾಹಿಯಲ್ಲಿ ಪೂರ್ಣಿಮಾ ಮೇಲೆ ದೀಪಿಕಾ ಬಹಳ ದೊಡ್ಡ ಆರೋಪ ಮಾಡುತ್ತಿದ್ದಾಳೆ. ದೀಪಿಕಾಗೆ ಸರಿಯಾಗಿ ಅಡುಗೆ ಮಾಡಲು ಬರುತ್ತಿಲ್ಲ ಎಂದರು. ಎಲ್ಲರ ಮನಸ್ಸನ್ನು ಹೇಗಾದರೂ ಮಾಡಿ ಗೆಲ್ಲಬೇಕು ಎಂದು ಆಲೋಚಿಸಿ ಸಮಯ ನೋಡಿ ಸುಳ್ಳು ಹೇಳುತ್ತಾಳೆ. ದೀಪಿಕಾಳಿಗೆ ಸುಳ್ಳು ಹೇಳುವುದು ಬಹಳ ಸುಲಭ, ಹೀಗಾಗಿ ಲೀಲಾಜಲವಾಗಿ ಸುಳ್ಳು ಹೇಳುತ್ತಾಳೆ. ಆದರೆ ಈ ಒಂದು ಸುಳ್ಳಿನಿಂದ ಪೂರ್ಣಿಮಾಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗಿದೆ. ತುಳಸಿ ಮಾಡಿದ ಅಡುಗೆಯನ್ನು ದೀಪಿಕಾ ಕೆಡಿಸಿ ಬಿಡುತ್ತಾಳೆ. ಅದನ್ನು ನೋಡಿದ ಪೂರ್ಣಿಮಾ ಮೇಲೆ ದೀಪಿಕಾ ಆರೋಪ ಮಾಡುತ್ತಾಳೆ. ಆದರೆ ಮನೆಯವರ ಮುಂದೆ ದೀಪಿಕಾ ಬುದ್ಧಿಯನ್ನು ಹೇಳಿಬಿಡುತ್ತೇನೆ ಎಂದು ಹೇಳಿದಾಗ ಆತಂಕ ಶುರು ಮಾಡುತ್ತಾಳೆ. ಹೀಗೆಲ್ಲ ಆದರೆ ನನ್ನ ನಿಜವಾದ ಬಣ್ಣ ಎಲ್ಲರ ಮುಂದೆ ರಿವೀಲ್ ಆಗುವುದಂಗೂ ಸದ್ಯ ಎಂದು ಕೊಂಡು ಪೂರ್ಣಿಮಾ ಬಳಿ ಬೆದರಿಕೆ ಹಾಕುತ್ತಾರೆ. ಎಲ್ಲಾದರೂ ನೀನು ಸತ್ಯ ಹೇಳುತ್ತೀರಿ ಎಂದಾದರೆ ನಾನು ಮಾತ್ರ ಈ ಮನೆಯಲ್ಲಿ ಖಂಡಿತ ಇರುವುದಿಲ್ಲ, ಹಾಗೆಯೇ ಮತ್ತೆ ಯಾವತ್ತೂ ಈ ಮನೆಯಲ್ಲಿ ತಿರುಗಿ ಕೂಡ ನೋಡುವುದೂ ಇಲ್ಲ ಎಂದು ಹೇಳುತ್ತಾಳೆ. ದೀಪಿಕಾ ಮಾತು ಕೇಳಿ ಪೂರ್ಣಿಮಾಗೆ ಬಹಳ ದಿಗಿಲು ಆಗುತ್ತದೆ. ನಿಜ ವಿಚಾರ ಹೇಳಲು ಆಗದೆ, ನುಂಗಲು ಆಗದೆ ಬಿಸಿ ತುಪ್ಪದ ಹಾಗಾಗುತ್ತದೆ. ದೀಪಿಕಾ ಮಾತಿಗೆ ಸುಮ್ಮನಾದ ಪೂರ್ಣಿಮಾ ದೀಪಿಕಾ ಮಾತಿಗೆ ಏನು ಹೇಳದೆ ಪೂರ್ಣಿಮಾ ಸುಮ್ಮನೆ ಆಗುತ್ತಾಳೆ. ಕೊನೆಗೆ ಪೂರ್ಣಿಮಾ ರಸಂ ಪಲ್ಯ ಎಲ್ಲ ಬಡಿ ಟೇಬಲ್ನಲ್ಲಿ ಇಡುತ್ತಾಳೆ. ಇನ್ನು ತುಳಸಿ ಅನ್ನ ಬಡಿಸಲು ನಿಂತಿರುತ್ತಾಳೆ. ಆದರೆ ದೀಪಿಕಾ ನೈಸ್ ಮಾತುಗಳನ್ನು ಹೇಳಿ ತುಳಸಿಯನ್ನು ಚೇರ್ ಮೇಲೆ ಕೂರಿಸುತ್ತಾಳೆ. ಹಾಗೆ ದೀಪಿಕಾ ಎಲ್ಲರಿಗೂ ಬಡಿಸುತ್ತಾಳೆ. ಎಲ್ಲರೆದುರೇ ದೀಪಿಕಾಗೆ ಅವಮಾನ. ರಸಂ ಹಾಗೂ ತರಕಾರಿ ಪಲ್ಯವನ್ನು ಟೇಸ್ಟ್ ಮಾಡಿ ಮನೆ ಮಂದಿ ಬಹಳ ಖುಷಿ ಪಡುತ್ತಾರೆ. ಆದರೆ ಗೊಜ್ಜು ಮಾಡಿರುವುದು ನೋಡಿ ಇದ್ಯಾರು ಮಾಡಿರುವುದು ಎಂದು ಹೇಳುತ್ತಾರೆ. ಆದರೆ ದೀಪಿಕಾ ಮಾತ್ರ ನಾನು ರಸಂ ಹಾಗೂ ಪಲ್ಯ ಮಾಡಿರುವುದು, ತರಕಾರಿ ಗೊಜ್ಜು ಮಾಡಿರುವುದು ಅಕ್ಕ ಎಂದಾಗ ಪೂರ್ಣಿಮಾಗೆ ಸಿಡಿಲು ಬಡಿದ ಹಾಗೆ ಆಗುತ್ತದೆ. ಆಗ ಪೂರ್ಣಿಮಾಗೆ ಕೊಂಚ ಜೋರಾಗಿ ಹೇಳುತ್ತಾರೆ, ನಾನು ರಸಂ ಹಾಗೂ ತರಕಾರಿ ಪಲ್ಯ ಮಾಡಿದ್ದು, ನೀನು ಮಾಡಿದ್ದು ಗೊಜ್ಜು. ಆದರೆ ಇದೀಗ ನೀನು ಉಲ್ಟಾ ಹೊಡೆಯುತ್ತಾ ಇದ್ದೀಯ, ಯಾಕೆ ಹೀಗೆ ಮಾಡುತ್ತಾ ಇದ್ದೀಯ ಎಂದಾಗ ದೀಪಿಕಾ ಅಳುವ ಹಾಗೆ ನಾಟಕ ಮಾಡುತ್ತಾಳೆ. ದೀಪಿಕಾ ನಾಟಕಕ್ಕೆ ಮನೆ ಮಂದಿ ಶಾಕ್. ಈ ವೇಳೆ ಮನೆ ಮಂದಿಯೆಲ್ಲ ಪೂರ್ಣಿಮಾ ಕಡೆ ನೋಡುತ್ತಾರೆ. ಆದರೆ ಪೂರ್ಣಿಮಾ ಹೇಳಿರೋ ನಿಜ ಯಾರಿಗೂ ಅರ್ಥ ಆಗುವುದೇ ಇಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.